ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮ್ಮ ರಾಯರ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಭಕ್ತರೇ, ಈ ವಿಡಿಯೋವನ್ನು ನೀವು ನೋಡುತ್ತಿರುವುದು ಕೇವಲ ಆಕಸ್ಮಿಕವಲ್ಲ. ಹೌದು, ನೀವು ಕೇಳುತ್ತಿರುವುದು 100ಕ್ಕೆ 100 ನಿಜ. ನೀವು ಈ ವಿಡಿಯೋ ಕ್ಲಿಕ್ ಮಾಡಿದ್ದೀರಿ ಎಂದರೆ ಮಂತ್ರಾಲಯದ ಆ ಜಗದ್ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳೇ ಸ್ವತಃ ನಿಮ್ಮ ಕೈಯಿಂದ ಈ ವಿಡಿಯೋವನ್ನು ಓಪನ್ ಮಾಡಿಸಿದ್ದಾರೆ ಎಂದರ್ಥ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಎಲ್ಲಿಲ್ಲದಂತೆ ಕಾಡುತ್ತಿವೆಯೇ? ಕಣ್ಣೀರು ಹಾಕುತ್ತಾ ನನಗೆ ಯಾರೂ ಇಲ್ಲ ಎಂದು ಒಂಟಿತನದಿಂದ ನರಳುತ್ತಿದ್ದೀರಾ? ಸಾಲದ ಬಾಧೆ, ಅನಾರೋಗ್ಯ ಅಥವಾ ನೆಮ್ಮದಿ ಇಲ್ಲದ ಬದುಕು ನಿಮ್ಮನ್ನು ಕಣ್ಣೀರಲ್ಲಿ ಮುಳುಗಿಸಿದೆಯೇ? ಹಾಗಾದರೆ ಈ ವಿಡಿಯೋವನ್ನು 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಯಾಕಂದರೆ ವಿಡಿಯೋದ ಕೊನೆಯಲ್ಲಿ ರಾಯರು ನಿಮಗಾಗಿ ಒಂದು ಮಹಾಪವಾಡದ ಸಂದೇಶವನ್ನು ಕಾಯ್ದಿರಿಸಿದ್ದಾರೆ. ಇದನ್ನು ನೋಡಿದ ತಕ್ಷಣ ನಿಮ್ಮ ಕಣ್ಣೀರು ಆನಂದ ಬಾಷ್ಪವಾಗಿ ಬದಲಾಗದಿದ್ದರೆ ಕೇಳಿ. ನಿಮ್ಮ ಕಷ್ಟಗಳು ಹಿಂದೆ ದೂರವಾಗಲು ಕಮೆಂಟ್ ಬಾಕ್ಸ್ನಲ್ಲಿ ಈಗಲೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ. ನಿಮ್ಮ ಪ್ರಾರ್ಥನೆಯನ್ನು ರಾಯರ ಪಾದಕ್ಕೆ ಒಪ್ಪಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ರಾಯರ ಮಹಿಮೆಯನ್ನು ಎಲ್ಲರಿಗೂ ತಲುಪಿಸಲು ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ರಾಯರ ಬೃಂದಾವನದ ಒಳಗೆ ನಡೆಯುತ್ತಿರುವ ಆ ಪರಮ ರಹಸ್ಯವೇನು ನಿಮಗೆ ಗೊತ್ತಾ? ಮಂತ್ರಾಲಯದಲ್ಲಿರುವ ರಾಯರ ಬೃಂದಾವನ ಕೇವಲ ಕಲ್ಲಿನ ಕಲ್ಲಲ್ಲ, ಅದು ಕಲಿಯುಗದ ಸಜೀವ ದೇವಸ್ಥಾನ. ಕ್ರಿಸ್ತಶಕ 1671ರಲ್ಲಿ ರಾಯರು ಸಜೀವವಾಗಿ ಬೃಂದಾವನ ಪ್ರವೇಶ ಮಾಡುವಾಗ ಒಂದು ಮಾತು ಹೇಳಿದ್ದರು. ನಾನು ಈ ಬೃಂದಾವನದಲ್ಲಿ ಸಜೀವವಾಗಿ 700 ವರ್ಷಗಳ ಕಾಲ ಇರುತ್ತೇನೆ. ಇಂದಿಗೂ ಅರ್ಧರಾತ್ರಿಯಲ್ಲಿ ನಡುಜಾವದಲ್ಲಿ ಮಂತ್ರಾಲಯದ ಗರ್ಭಗುಡಿಯಿಂದ ವೇದ ಮಂತ್ರಗಳ ಜಪ ಕೇಳಿಬರುತ್ತದೆ. ನಡುರಾತ್ರಿಯಲ್ಲಿ ರಾಯರು ಬೃಂದಾವನದಿಂದ ಎದ್ದು ಬಂದು ತುಂಗಾ ನದಿಯಲ್ಲಿ ಸ್ನಾನ ಮಾಡಿ ದೇವತೆಗಳೊಂದಿಗೆ ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಎಂಬ ನಂಬಿಕೆಯಿಂದ ಇದನ್ನು ಕಣ್ಣಾರ ಕಂಡ ಎಷ್ಟು ಅರ್ಚಕರು ಇಂದಿಗೂ ಇದ್ದಾರೆ. ನೀವು ರಾಯರನ್ನು ಸಾಕ್ಷಾತ್ ದೇವರ ರೂಪದಲ್ಲಿ ನೋಡಬೇಕಾದರೆ ಅವರ ಇತಿಹಾಸದ ಈ ರೋಮಾಂಚನಕಾರಿ ಘಟನೆಗಳನ್ನು ತಿಳಿಯಬೇಕು. ಅಳುತ್ತಿದ್ದ ಪಡತಾಯಿಯ ಕಣ್ಣೀರು ಒರೆಸಿದ ರಾಯರ ಮೊದಲ ಪವಾಡ. ವೆಂಕಟನಾಥರು ರಾಯರ ಪೂರ್ವಾಶ್ರಮದ ಹೆಸರು. ಸನ್ಯಾಸ ತೆಗೆದುಕೊಳ್ಳುವ ಮುನ್ನ ತೀವ್ರವಾದ ಬಡತನದಲ್ಲಿದ್ದರು. ಒಮ್ಮೆ ಒಬ್ಬ ಬಡತಾಯಿ ತನ್ನ ಮಗುವಿಗೆ ತೀವ್ರ ಜ್ವರ ಬಂದು ಬದುಕುವುದೇ ಕಷ್ಟ ಎಂದು ರಾಯರ ಮನೆಗೆ ಅಳುತ್ತಾ ಬಂದಳು. ರಾಯರ ಬಳಿ ಕೊಡಲು ಹಣವಿರಲಿಲ್ಲ, ಔಷಧಿ ಇರಲಿಲ್ಲ. ಆದರೆ ರಾಯರ ಬಳಿ ಇದ್ದಿದ್ದು ಒಂದೇ, ಬ್ರಹ್ಮಾಂಡವನ್ನೇ ನಡಗಿಸುವ ಶ್ರೀಹರಿಯ ಭಕ್ತಿ. ರಾಯರು ಕಣ್ಣು ಮುಚ್ಚಿ ತಮ್ಮ ಕಮಂಡಲದ ಪವಿತ್ರ ಜಲವನ್ನು ಆ ಮಗುವಿನ ಮೇಲೆ ಪ್ರೋಕ್ಷಿಸಿ ಮಂತ್ರಾಕ್ಷತೆಯನ್ನು ಹಾಕಿದರು. ಆಶ್ಚರ್ಯ ಎಂದರೆ ವೈದ್ಯರಿಂದಲೇ ಗುಣಪಡಿಸಲು ಸಾಧ್ಯವಿಲ್ಲದ ಆ ಮಗುವಿನ ಜ್ವರ ಕೇವಲ 5 ನಿಮಿಷದಲ್ಲಿ ಮಾಯವಾಯಿತು. ಮಗು ಎದ್ದು ನಗಲು ಪ್ರಾರಂಭಿಸಿತು. ರಾಯರೊಂದೇ ತೋರಿಸಿಕೊಟ್ಟರು. ಹಣಕ್ಕಿಂತ, ಔಷಧಿಗಿಂತ ಮಂತ್ರಶಕ್ತಿ ಮತ್ತು ಶುದ್ಧ ಭಕ್ತಿ ದೊಡ್ಡದು. ಒಣಗಿ ಹೋದ ಮರ ಹಸಿರಾಗಿದ್ದು ಹೇಗೆ? ಈ ಕಥೆಯನ್ನು ನೀವು ಎಲ್ಲೂ ಸ್ಕಿಪ್ ಮಾಡದೆ ಕೇಳಬೇಕು. ಒಮ್ಮೆ ನಾಸ್ತಿಕರು ಮತ್ತು ರಾಯರ ವಿರೋಧಿಗಳು ರಾಯರನ್ನು ಅವಮಾನಿಸಲು ಒಂದು ಸಂಚು ರೂಪಿಸಿದರು. ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಜಾಗಕ್ಕೆ ಬಂದು ಸಂಪೂರ್ಣ ಒಣಗಿ ಹೋಗಿದ್ದ, ಸತ್ತು ಹೋಗಿದ್ದ ಒಂದು ಮರದ ದಿಮ್ಮಿಯನ್ನು ತಂದಿಟ್ಟಿದ್ದರು. ನೀವು ನಿಜವಾದ ಸನ್ಯಾಸಿಯಾಗಿದ್ದರೆ ಈ ಒಣಗಿದ ಮರವನ್ನು ಚಿಗುರಿಸಿ ತೋರಿಸಿ, ಇಲ್ಲದಿದ್ದರೆ ನಿಮ್ಮ ಮಠವನ್ನು ಬಂದ್ ಮಾಡಿ ಎಂದು ಅಹಂಕಾರದಿಂದ ಸವಾಲು ಹಾಕಿದರು. ರಾಯರು ಕೋಪಗೊಳ್ಳಲಿಲ್ಲ. ಅವರ ಮುಖದಲ್ಲಿ ಒಂದು ದಿವ್ಯವಾದ ನಗು ಇತ್ತು. ರಾಯರು ತಮ್ಮ ಇಷ್ಟ ದೈವವಾದ ಮೂಲರಾಮರನ್ನು ನೆನೆದು ವೇದ ಸೂಕ್ತಗಳನ್ನು ಪಠಿಸುತ್ತಾ ಆ ಒಣಮರದ ಮೇಲೆ ನೀರನ್ನು ಪ್ರೋಕ್ಷಿಸಿದರು. ಜನರೆಲ್ಲ ಕಣ್ಣು ಬಿಟ್ಟು ನೋಡುತ್ತಿದ್ದಾರೆ. 1 ಸೆಕೆಂಡ್, 2 ಸೆಕೆಂಡ್, 3ನೇ ಸೆಕೆಂಡಿಗೆ ಆ ಒಣಗಿದ ಮರದಿಂದ ಸಣ್ಣ ಹಸಿರು ಚಿಗುರು ಮೂಡಿತು. ನೋಡುತ್ತಿದ್ದಂತೆ ಇಡೀ ಮರದ ದಿಮ್ಮಿ ಹಸಿರು ಎಲೆಗಳಿಂದ ತುಂಬಿ ಹೋಯಿತು. ಇದನ್ನು ಕಂಡ ನಾಸ್ತಿಕರು ರಾಯರ ಕಾಲಿಗೆ ಬಿದ್ದು ಕಣ್ಣೀರು ಹಾಕಿದರು.
ನಿಮ್ಮ ಜೀವನವು ಇವತ್ತು ಒಣಗಿದ ಮರದಂತೆ ಆಗಿರಬಹುದು. ಆದರೆ ರಾಯರ ಕೃಪೆ ಬಿದ್ದರೆ ನಿಮ್ಮ ಬದುಕು ಹಸಿರಾಗುವುದು ಖಂಡಿತ. ಮುಸ್ಲಿಂ ರಾಜನ ತೆಟ್ಟೆಯಲ್ಲಿದ್ದ ಮಾಂಸ ಹೂವಿನ ಹಣ್ಣುಗಳಾಗಿದ್ದು, ಇದು ಇತಿಹಾಸ ಪುಟಗಳಲ್ಲಿ ದಾಖಲಾಗಿರುವ ಅತಿ ದೊಡ್ಡ ಪವಾಡ. ಆಧುನಿಯ ನವಾಬನದ ಸಿದ್ದಿ ಮಸೀದ್ ಖಾನ್ ಎಂಬ ಮುಸ್ಲಿಂ ದೊರೆ ರಾಯರ ಪ್ರಭಾವವನ್ನು ಕಂಡು ಸಹಿಸದೆ ಅವರನ್ನು ಅವಮಾನಿಸಲು ಒಂದು ಕುತಂತ್ರ ಹೂಡಿದನು. ರಾಯರು ತನ್ನ ಸಾಮ್ರಾಜ್ಯಕ್ಕೆ ಬಂದಾಗ ಒಂದು ದೊಡ್ಡ ತಟ್ಟೆಯಲ್ಲಿ ಪ್ರಾಣಿಗಳ ಮಾಂಸವನ್ನು ಇಟ್ಟು ಅದರ ಮೇಲೆ ಪವಿತ್ರವಾದ ರೇಷ್ಮೆ ಬಟ್ಟೆಯನ್ನು ಮುಚ್ಚಿ ರಾಯರಿಗೆ ಪ್ರಸಾದವೆಂದು ನೀಡಿದನು. ಸುತ್ತಲೂ ನೂರಾರು ಜನ ಸೈನಿಕರು ಮಂತ್ರಿಗಳು ನಿಂತಿದ್ದಾರೆ. ರಾಯರಿಗೆ ಮಾಂಸ ನೀಡಿದರೆ ಅವರ ಮಡಿತನಕ್ಕೆ ಧಕ್ಕೆಯಾಗುತ್ತದೆ ಎಂಬುದು ನವಾಬನ ಪ್ಲಾನ್ ಆಗಿತ್ತು. ಆದರೆ ರಾಯರು ತ್ರಿಕಾಲಜ್ಞಾನಿಗಳು. ತಟ್ಟೆಯಲ್ಲಿ ಏನಿದೆ ಎಂದು ಅವರಿಗೆ ಮೊದಲೇ ಗೊತ್ತಿತ್ತು. ರಾಯರು ನಸುನಗುತ್ತಾ ತಮ್ಮ ಕಮಂಡಲದ ನೀರನ್ನು ಆ ಬಟ್ಟೆಯ ಮೇಲೆ ಚಿಮುಕಿಸಿದರು. ನವಾಬನಿಗೆ ಬಟ್ಟೆ ತೆಗೆಯಿರಿ ಎಂದರು. ಯಾವಾಗ ಬಟ್ಟೆ ತೆಗೆಯಲಾಯಿತೋ ಇಡೀ ಸಭೆ ಸ್ತಬ್ಧವಾಯಿತು. ಅಲ್ಲಿದ್ದಿದ್ದು ಮಾಂಸವಲ್ಲ, ಬದಲಿಗೆ ಅತ್ಯಂತ ಸುಗಂಧಭರಿತ ಮಲ್ಲಿಗೆ ಹೂವುಗಳು, ತುಳಸಿ ದಳಗಳು ಮತ್ತು ಸೇಬು ಹಣ್ಣುಗಳು. ನವಾಬನಿಗೆ ಮೈಜುಮ್ ಎಂದಿತು. ಆತ ತಕ್ಷಣವೇ ರಾಯರ ಪಾದಗಳಿಗೆ ಬಿದ್ದು, ಮಹಾಸ್ವಾಮಿ, ನನ್ನನ್ನು ಕ್ಷಮಿಸಿ, ನನ್ನ ಇಡೀ ರಾಜ್ಯವನ್ನು ನಿಮಗೆ ಬರೆದುಕೊಡುತ್ತೇನೆ ಎಂದನು. ಆದರೆ ರಾಯರು ಸಂಪತ್ತನ್ನು ಬಯಸಲಿಲ್ಲ. ಅವರು ಕೇವಲ ಮಂತ್ರಾಲಯದ ಅಪವಿತ್ರ ಭೂಮಿಯನ್ನು ಮಾತ್ರ ಕೇಳಿ ಪಡೆದರು. ಯಾರಾದರೂ ನಿಮಗೆ ಕೆಟ್ಟದನ್ನು ಮಾಡಲು ಬಂದರೆ ರಾಯರು ಅದನ್ನು ಒಳ್ಳೆಯದಾಗಿ ಬದಲಾಯಿಸುತ್ತಾರೆ ಎಂಬುದಕ್ಕೆ ಇದೇ ಸಾಕ್ಷಿ. ರಾಯರು ನಿಮಗಾಗಿ ನೀಡಿದ 4 ಸುವರ್ಣ ಸೂತ್ರಗಳು ಎಲ್ಲರೂ ಕೇಳಲೇಬೇಕು. ಸ್ನೇಹಿತರೆ, ವಿಡಿಯೋದ ಈ ಭಾಗ ಅತ್ಯಂತ ಮುಖ್ಯವಾದುದು. ರಾಯರು ತಮ್ಮ ಭಕ್ತರಿಗೆ ಸದಾ ಹೇಳುವ 4 ವಿಷಯಗಳನ್ನು ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಮನೆಯಲ್ಲಿ ಧನ ಧಾನ್ಯಗಳ ಮಳೆಯಾಗುತ್ತದೆ, ನೆಮ್ಮದಿ ನೆಲೆಸುತ್ತದೆ. ಚಿಂತೆಯನ್ನು ಬಿಟ್ಟುಬಿಡಿ. ಚಿಂತೆ ಎನ್ನುವುದು ಚಿತೆಗಿಂತ ಭೀಕರವಾದದ್ದು. ನೀವು ಚಿಂತೆ ಮಾಡುವುದರಿಂದ ಸಮಸ್ಯೆ ಬಗೆಹರಿಯಲ್ಲ. ನಿಮ್ಮ ಕಷ್ಟವನ್ನು ನನ್ನ ಪಾದಕ್ಕೆ ಒಪ್ಪಿಸಿ ನೆಮ್ಮದಿಯಿಂದ ಇರಿ. ನಿಮ್ಮ ಕಷ್ಟಗಳನ್ನು ನಾನು ದೂರ ಮಾಡುತ್ತೇನೆ ಎನ್ನುತ್ತಾರೆ ರಾಯರು. ಯಾರನ್ನು ದ್ವೇಷಿಸಬೇಡಿ. ನಿಮ್ಮನ್ನು ಯಾರು ನಿಂದಿಸುತ್ತಾರೋ ಅವರಿಗೆ ಒಳ್ಳೆಯದನ್ನೇ ಬಯಸಿ. ಕಾಲವೇ ಅವರಿಗೆ ಉತ್ತರ ನೀಡುತ್ತದೆ. ಸರಳ ಜೀವನ ನಡೆಸಿ. ಹಣ ಅಂತಸ್ತು ಬಂದಾಗ ಗರ್ವಪಡಬೇಡಿ. ಬಡವರಿಗೆ ಹಸಿದವರಿಗೆ ಅನ್ನ ನೀಡಿ. ಅದರಲ್ಲಿ ನಾನು ಸಂತುಷ್ಟನಾಗುತ್ತೇನೆ. ನಾಮಸ್ಮರಣೆಯ ಶಕ್ತಿ. ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಮಂತ್ರ ಕೇವಲ ಪದಗಳಲ್ಲ, ಅದು ನಿಮ್ಮ ಬದುಕನ್ನು ಕಾಯುವ ಕವಚ. ಸಜೀವ ಬೃಂದಾವನದ ಆ ಕೊನೆಯ ಕ್ಷಣ ಮತ್ತು ರಾಯರ ಮಾತು. ಶ್ರಾವಣ ಬಹಳ ದ್ವಿತೀಯತೆಯ ಆ ದಿವಸ ರಾಯರು ತಾವೇ ಸ್ವತಃ ಬೃಂದಾವನ ಪ್ರವೇಶಿಸಲು ಸಿದ್ಧರಾದರು. ಸಾವಿರಾರು ಭಕ್ತರು ಮಂತ್ರಾಲಯದಲ್ಲಿ ಸೇರಿದ್ದರು. ಎಲ್ಲರ ಕಣ್ಣಲ್ಲೂ ಕಣ್ಣೀರು, ರೋದನ. ರಾಯರೇ, ನಮ್ಮನ್ನು ಬಿಟ್ಟು ಹೋಗಬೇಡಿ ಎಂದು ಭಕ್ತರು ಅಲುಬುತ್ತಿದ್ದರು. ಆಗ ರಾಯರು ಬೃಂದಾವನದ ಒಳಗೆ ಪದ್ಮಾಸನದಲ್ಲಿ ಕುಳಿತು ಕೈಯಲ್ಲಿ ಜಪಮಾಲೆ ಹಿಡಿದು ಭಕ್ತರಿಗೆ ಧೈರ್ಯ ತುಂಬುತ್ತಾ ಹೇಳಿದರು, ನಾನು ಎಲ್ಲಿಗೂ ಹೋಗುತ್ತಿಲ್ಲ. ಭೌತಿಕವಾಗಿ ಮಾತ್ರ ನಾನು ನಿಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಆದರೆ ಯಾರಿಗೆ ನನ್ನ ಮೇಲೆ ಅಚಲವಾದ ನಂಬಿಕೆ ಇರುತ್ತದೆಯೋ ಅವರ ಪ್ರತಿಯೊಂದು ಕರೆಯನ್ನು ನಾನು ಆಲಿಸುತ್ತೇನೆ. ಬೃಂದಾವನದ ಒಳಗೆ ಕುಳಿತು ನಿಮ್ಮನ್ನು ಕಾಯುತ್ತೇನೆ. ಯಾವಾಗ ಕೊನೆಯ ಕಲ್ಲನ್ನು ರಾಯರ ತಲೆಯ ಮೇಲೆ ಇಡಲಾಗುತ್ತಿತ್ತೋ ಆ ಕ್ಷಣದಲ್ಲೂ ಬೃಂದಾವನದ ಒಳಗಿನಿಂದ ರಾಯರ ಧ್ವನಿ ಕೇಳಿಸಿತು. ಅಂದಿನಿಂದ ಇಂದಿನವರೆಗೆ ರಾಯರು ಮಂತ್ರಾಲಯದಲ್ಲಿ ಸಜೀವವಾಗಿದ್ದಾರೆ. ಹಿಂದೆ ಈ ಚಮತ್ಕಾರವನ್ನು ನಿಮ್ಮ ಜೀವನದಲ್ಲಿ ನೋಡಿ. ನಿಮ್ಮ ಮನಸ್ಸು ಭಾರವಾಗಿದ್ದರೆ ಹಿಂದೆ ಒಂದು ಕೆಲಸ ಮಾಡಿ. ರಾಯರ ಫೋಟೋದ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಕಣ್ಣೀರನ್ನು ಒರೆಸಿಕೊಳ್ಳಿ. ರಾಯರ ಮುಂದೆ ಕುಳಿತು ನಿಮ್ಮ ಕಷ್ಟಗಳನ್ನು ಒಬ್ಬ ಆಪ್ತ ಗೆಳೆಯನಿಗೆ ಹೇಳುವಂತೆ ಹೇಳಿಕೊಳ್ಳಿ. ನಂತರ ಕಣ್ಣು ಮುಚ್ಚಿ 108 ಬಾರಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಜಪಿಸಿ.
ನಿಮ್ಮ ಮನಸ್ಸಿಗೆ ಸಿಗುವ ಆ ಶಾಂತಿ, ಆ ನೆಮ್ಮದಿ ಬೇರೆಲ್ಲೂ ಸಿಗಲು ಸಾಧ್ಯವಿಲ್ಲ. ರಾಯರು ನಿಮ್ಮ ಕೈ ಹಿಡಿದಿದ್ದಾರೆ. ನಿಮ್ಮ ಕಷ್ಟದ ದಿನಗಳು ಇಂದಿಗೆ ಮುಗಿದವು ಎಂದು ನಂಬಿ ಈಗಲೇ ತಡ ಮಾಡಬೇಡಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಥವಾ ರಾಯರು ನನ್ನ ಜೊತೆ ಇದ್ದಾರೆ ಎಂದು ಕಮೆಂಟ್ ಮಾಡಿ. ನಿಮ್ಮ ಕುಟುಂಬದವರ ಹೆಸರನ್ನು ಬರೆಯಿರಿ. ಈ ವಿಡಿಯೋಗೆ ಕನಿಷ್ಠ 10,000 ಲೈಕ್ಸ್ ಬರಬೇಕು. ಹಾಗಾಗಿ ತಕ್ಷಣ ಲೈಕ್ ಬಟನ್ ಒತ್ತಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ನಿಮ್ಮ ಸ್ನೇಹಿತರಿಗೆ ಮತ್ತು ಕುಟುಂಬದವರಿಗೆ ಈ ವಿಡಿಯೋವನ್ನು ಈಗಲೇ ಶೇರ್ ಮಾಡಿ. ಕನಿಷ್ಠ 9 ಜನರಿಗಾದರೂ ಶೇರ್ ಮಾಡಿ. ರಾಯರ ಕೃಪೆ ನಿಮಗೆ ನಿಮ್ಮ ಕುಟುಂಬದವರಿಗೆ ಸಿಗುತ್ತದೆ. ರಾಯರ ಮಹಿಮೆ ಎಲ್ಲರಿಗೂ ತಲುಪಲಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಂತಹ ದಿವ್ಯ ಭಕ್ತಿ ಮಾಹಿತಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಭಕ್ತರೇ, ಕತೆ ಇಲ್ಲಿಗೆ ಮುಗಿಯಲಿಲ್ಲ. ರಾಯರ ಪವಾಡಗಳು ಕೇವಲ ಹಳೆಯ ಕಾಲಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಬ್ರಿಟಿಷರ ಕಾಲದಲ್ಲಿ ಮತ್ತು ಇಂದಿನ ಇಂಟರ್ನೆಟ್ ಯುಗದಲ್ಲೂ ರಾಯರು ತಮ್ಮ ಸಜೀವ ಉಪಸ್ಥಿತಿಯನ್ನು ಸಾಬೀತುಪಡಿಸಿದ್ದಾರೆ. ಈಗ ನಾನು ಹೇಳಲು ಹೊರಟಿರುವ ಇತಿಹಾಸದ ಆ ಪುಟಗಳನ್ನು ಕೇಳಿದರೆ ನಿಮ್ಮ ಮೈ ಜುಮ್ಮೆನ್ನುತ್ತದೆ. 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಕೇಳಿ. ಬ್ರಿಟಿಷ್ ಅಧಿಕಾರಿ ಥಾಮಸ್ ಮುನ್ರೋಗೆ ರಾಯರು ಪ್ರತ್ಯಕ್ಷವಾದ ಆ ಕತೆ. ಇದು ಬ್ರಿಟಿಷರ ಆಡಳಿತಾವಧಿಯಲ್ಲಿ ಮಂತ್ರಾಲಯದಲ್ಲಿ ನಡೆದ ನೈಜ ಘಟನೆ. ಮಂತ್ರಾಲಯದ ಸುತ್ತಮುತ್ತಲಿನ ಜಾಗವನ್ನು ವಶಪಡಿಸಿಕೊಂಡು ಅಲ್ಲಿನ ಜನರಿಂದ ತೆರಿಗೆ ವಸೂಲಿ ಮಾಡಲು ಬ್ರಿಟಿಷ್ ಸರ್ಕಾರ ತೀರ್ಮಾನಿಸಿತು. ಅದಕ್ಕಾಗಿ ಸರ್ ಥಾಮಸ್ ಮುನ್ರೋ ಎಂಬ ಬ್ರಿಟಿಷ್ ಅಧಿಕಾರಿಯನ್ನು ಮಂತ್ರಾಲಯಕ್ಕೆ ಕಳಿಸಲಾಯಿತು. ಮಠದ ಜಾಗವನ್ನು ಜಪ್ತಿ ಮಾಡುವುದು ಆತನ ಉದ್ದೇಶವಾಗಿತ್ತು. ಮುನ್ರೋ ತನ್ನ ಸೈನಿಕರೊಂದಿಗೆ ಮಂತ್ರಾಲಯದ ಬೃಂದಾವನದ ಬಳಿ ಬಂದನು. ಮಠದ ಆಚಾರ್ಯರು ಬೃಂದಾವನವನ್ನು ಮುಟ್ಟದಂತೆ ಆತನಿಗೆ ವಿನಂತಿಸಿದರು. ಆದರೆ ಮುನ್ರೋ ಬೂಟ್ ಕಾಲಿನಲ್ಲಿಯೇ ಗರ್ಭಗುಡಿಯ ಬಳಿ ಹೋದನು. ಆದರೆ ಅವನು ಬೃಂದಾವನದ ಹತ್ತಿರ ಹೋಗುತ್ತಿದ್ದಂತೆ ಒಂದು ದಿವ್ಯ ಚಮತ್ಕಾರ ನಡೆಯಿತು. ಬೃಂದಾವನದಿಂದ ಇದ್ದಕ್ಕಿದ್ದಂತೆ ಒಂದು ದಿವ್ಯವಾದ ಪ್ರಕಾಶ ಹೊರಹೊಮ್ಮಿತು. ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೃಂದಾವನದಿಂದ ಸಜೀವವಾಗಿ ಎದ್ದು ಮುನ್ರೋ ಎದುರು ಬಂದು ನಿಂತರು. ಮುನ್ರೋಗೆ ತನ್ನ ಕಣ್ಣುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ. ರಾಯರು ಇಂಗ್ಲಿಷ್ ಭಾಷೆಯಲ್ಲೇ ಮುನ್ರೋ ಜೊತೆ ಮಾತನಾಡಿ ಈ ಜಾಗದ ಪವಿತ್ರತೆಯನ್ನು ವಿವರಿಸಿದರು ಮತ್ತು ಮಠದ ಭೂಮಿಯನ್ನು ಜಪ್ತಿ ಮಾಡದಂತೆ ತಿಳಿಸಿದರು. ರಾಯರು ಮುನ್ರೋಗೆ ಮಂತ್ರಾಕ್ಷತೆಯನ್ನು ನೀಡಿದರು. ಆದರೆ ಅಲ್ಲಿದ್ದ ಉಳಿದ ಸೈನಿಕರಿಗೆ ಬೃಂದಾವನದಿಂದ ಕೇವಲ ಧ್ವನಿ ಕೇಳಿಸಿತೆ ಹೊರತು ರಾಯರು ಕಾಣಿಸಲಿಲ್ಲ. ಬ್ರಿಟಿಷ್ ಅಧಿಕಾರಿಯೊಬ್ಬನಿಗೆ ರಾಯರು ಸಾಕ್ಷಾತ್ ದರ್ಶನ ನೀಡಿದ ಈ ಘಟನೆಯನ್ನು ಮುನ್ರೋ ತನ್ನ ಡೈರಿಯಲ್ಲಿ ಮತ್ತು ಮದ್ರಾಸ್ ಸರ್ಕಾರದ ಗೌರ್ಮೆಂಟ್ ರೆಕಾರ್ಡ್ಸ್ ದಾಖಲಿಸಿದ್ದಾನೆ. ಯೋಚಿಸಿ ಭಕ್ತರೇ, ಒಬ್ಬ ಪರಮಧರ್ಮದ ಬ್ರಿಟಿಷ್ ಅಧಿಕಾರಿಗೆ ರಾಯರು ದರ್ಶನ ನೀಡಿದ್ದಾರೆ ಎಂದರೆ ನಂಬಿದ ನಮಗೆ ರಾಯರು ದರ್ಶನ ನೀಡಲ್ಲವೇ? ಸತ್ತ ಅವೆಗೆ ಮರುಜೀವ ನೀಡಿದ ರಾಯರ ಕರುಣೆ. ಒಮ್ಮೆ ರಾಯರು ಮಂತ್ರಾಲಯದ ಹತ್ತಿರ ಹಳ್ಳಿಯೊಂದರಲ್ಲಿ ಸಂಚರಿಸುತ್ತಿದ್ದರು. ದಾರಿಯಲ್ಲಿ ದೊಡ್ಡ ಕಾಳಿಂಗ ಸರ್ಪವೊಂದು ಸತ್ತು ಬಿದ್ದಿತ್ತು. ಹಳ್ಳಿಯ ಜನರೆಲ್ಲ ಸೇರಿ ಆ ಹಾವನ್ನು ನೋಡುತ್ತಿದ್ದರು. ರಾಯರು ಅಲ್ಲಿಗೆ ಬಂದಾಗ ಜನರ ಗುಂಪನ್ನು ನೋಡಿ ವಿಷಯ ಏನೆಂದು ಕೇಳಿದರು. ಜನರು ಹೇಳಿದರು, ಸ್ವಾಮಿ, ಇದು ವಿಷಪೂರಿತ ಹಾವು ಕಚ್ಚುತ್ತದೆ ಎಂದು ಯಾರು ಇದನ್ನು ಹೊಡೆದು ಕೊಂದಿದ್ದಾರೆ ಎಂದರು. ರಾಯರ ಹೃದಯ ಕರಗಿತು. ಯಾವುದೇ ಜೀವಿಯಾದರೂ ಅದಕ್ಕೆ ಬದುಕುವ ಹಕ್ಕಿದೆ, ಕ್ರೌರ್ಯ ಮಹಾಪಾಪ ಎಂದು ರಾಯರು ನುಡಿದರು. ರಾಯರ ಕಣ್ಣು ಮುಚ್ಚಿ ಆ ಸತ್ತ ಹಾವಿನ ಮೇಲೆ ತಮ್ಮ ಕಮಂಡಲದ ಪವಿತ್ರ ಜಲವನ್ನು ಪ್ರೋಕ್ಷಿಸಿದರು. ಏನು ಆಶ್ಚರ್ಯ, ಕೆಲವು ಸೆಕೆಂಡ್ಗಳಲ್ಲಿ ಆ ಸತ್ತ ಹಾವಿನ ದೇಹದಲ್ಲಿ ಚಲನೆ ಆರಂಭವಾಯಿತು. ಹಾವು ಮರುಜೀವ ಪಡೆದು ಎದ್ದು ನಿಂತಿತು. ಆದರೆ ಅದು ಯಾರಿಗೂ ಕಚ್ಚಲಿಲ್ಲ. ಬದಲಿಗೆ ರಾಯರ ಬೃಂದಾವನದ ಕಡೆಗೆ ಮುಖ ಮಾಡಿ ತಲೆಬಾಗಿ ನಮಸ್ಕರಿಸಿ ಯಾರಿಗೂ ತೊಂದರೆ ಕೊಡದೆ ಕಾಡಿಗೆ ಹೊರಟು ಹೋಯಿತು. ರಾಯರ ಕರುಣೆ ಮನುಷ್ಯರಿಗೆ ಮಾತ್ರವಲ್ಲ, ಮೂಕ ಪ್ರಾಣಿಗಳಿಗೂ ಸಿಗುತ್ತದೆ ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕೇ?
ಇಂದಿನ ಆಧುನಿಕ ಯುಗದಲ್ಲಿ ನಡೆದ ಲೈವ್ ಚಮತ್ಕಾರ. ಇದು ಇತ್ತೀಚೆಗೆ ಬೆಂಗಳೂರಿನ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರ ಜೀವನದಲ್ಲಿ ನಡೆದ ನೈಜ ಘಟನೆ. ಆ ದಂಪತಿಗಳಿಗೆ ಮದುವೆಯಾಗಿ 10 ವರ್ಷಗಳಾದರೂ ಮಕ್ಕಳಾಗಿರಲಿಲ್ಲ. ಪ್ರತಿಯೊಬ್ಬ ವೈದ್ಯರು ಕೈಚೆಲ್ಲಿದರು. ಜಗತ್ತಿನ ಎಲ್ಲ ಆಸ್ಪತ್ರೆಗಳಿಗೆ ಅಲೆದಾಡಿ ಬೇಸತ್ತಿದ್ದ ಆ ತಾಯಿ ಕೊನೆಗೆ ಒಂಟಿಯಾಗಿ ಕುಳಿತು ಕಣ್ಣೀರು ಹಾಕುತ್ತಿದ್ದರು. ಒಂದು ದಿನ ಅವರ ಕನಸಿನಲ್ಲಿ ಒಬ್ಬ ಸನ್ಯಾಸಿ ಬಂದು, ಮಂತ್ರಾಲಯಕ್ಕೆ ಬಾ, ನಿನ್ನ ಕಣ್ಣೀರು ಒರೆಸುತ್ತೇನೆ ಎಂದು ಹೇಳಿದರು. ಆ ದಂಪತಿಗಳು ತಕ್ಷಣವೇ ಮಂತ್ರಾಲಯಕ್ಕೆ ಬಂದು ರಾಯರ ಬೃಂದಾವನದ ಮುಂದೆ ಕುಳಿತು ಅತ್ತರು. ಅವರು 3 ದಿನಗಳ ಕಾಲ ಮಂತ್ರಾಲಯದಲ್ಲಿ ಸೇವೆ ಮಾಡಿದರು. ಆಶ್ಚರ್ಯ ಎಂದರೆ ಮಂತ್ರಾಲಯದಿಂದ ವಾಪಸ್ ಬಂದ 2 ತಿಂಗಳುಗಳಲ್ಲಿ ಆ ತಾಯಿ ಗರ್ಭಿಣಿಯಾದರು. ಇಂದು ಅವರಿಗೆ ಮುದ್ದಾದ ಗಂಡು ಮಗುವಿದೆ. ಆ ಮಗುವಿಗೆ ಅವರು ರಾಘವೇಂದ್ರ ಎಂದೇ ಹೆಸರಿಟ್ಟಿದ್ದಾರೆ. ವೈದ್ಯಕೀಯ ಲೋಕವೇ ಚಮತ್ಕಾರ ಎಂದು ಒಪ್ಪಿಕೊಂಡ ಘಟನೆ ಇದು. ನಿಮ್ಮ ಜೀವನದಲ್ಲೂ ವೈದ್ಯರಿಂದಲ್ಲ ಅಥವಾ ಹಣದಿಂದಲೋ ಬಗೆಹರೆಯದ ಸಮಸ್ಯೆಗಳಿದ್ದರೆ ರಾಯರ ಪಾದ ಹಿಡಿಯಿರಿ. ಚಮತ್ಕಾರ ಖಂಡಿತವಾಗುತ್ತದೆ. ರಾಯರ ಅನುಗ್ರಹ ಪಡೆಯಲು ನೀವು ಮಾಡಬೇಕಾದ 3 ಸುಲಭ ಕೆಲಸಗಳು. ಸ್ನೇಹಿತರೆ, ನೀವು ಮಂತ್ರಾಲಯಕ್ಕೆ ಹೋಗಲು ಸಾಧ್ಯವಾಗದಿದ್ದರೆ ಬೇಜಾರು ಮಾಡಿಕೊಳ್ಳಬೇಡಿ. ನಿಮ್ಮ ಮನೆಯಲ್ಲೇ ಕುಳಿತು ರಾಯರ ಕೃಪೆಗೆ ಪಾತ್ರರಾಗಬಹುದು. ಗುರುವಾರ ಉಪವಾಸ ಅಥವಾ ಪೂಜೆ. ವಾರದ ಪ್ರತಿಯೊಂದು ಗುರುವಾರ ರಾಯರಿಗೆ ಅತ್ಯಂತ ಪ್ರಿಯವಾದ ದಿನ. ಅಂದು ರಾಯರ ಫೋಟೋಕ್ಕೆ ತುಳಸಿ ಮಾಲೆಯನ್ನು ಹಾಕಿ ಹಳದಿ ಬಣ್ಣದ ಹೂಗಳಿಂದ ಪೂಜೆ ಮಾಡಿ. ರಾಯರ ಸ್ತೋತ್ರ ಪಠಣೆ. ದಿನಕ್ಕೆ ಒಮ್ಮೆಯಾದರೂ ಶ್ರೀ ರಾಘವೇಂದ್ರ ಸ್ತೋತ್ರವನ್ನು ಕೇಳಿ ಅಥವಾ ಪಠಿಸಿ. ಇದು ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡಿ ಧನಾತ್ಮಕ ಶಕ್ತಿಯನ್ನು ತುಂಬುತ್ತದೆ. ಸಂಕಲ್ಪ ಪ್ರಾರ್ಥನೆ. 1 ರೂಪಾಯಿ ನಾಣ್ಯವನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ರಾಯರ ಮುಂದೆ ನಿಮ್ಮ ಕಷ್ಟವನ್ನು ಹೇಳಿಕೊಂಡು ಇಡೀ ನಿಮ್ಮ ಕಷ್ಟ ತೀರಿದ ಮೇಲೆ ಮಂತ್ರಾಲಯಕ್ಕೆ ಬಂದು ಅದನ್ನು ಉಂಡಿಗೆ ಹಾಕಿ. ರಾಯರು ನಿಮ್ಮ ಪ್ರಾರ್ಥನೆಯನ್ನು ಖಂಡಿತ ಕೇಳುತ್ತಾರೆ. ಭಕ್ತರೇ, ರಾಯರು ಯಾರಿಗೂ ಕಷ್ಟವನ್ನು ಕೊಡುವುದಿಲ್ಲ. ನಿಮ್ಮ ಕರ್ಮದ ಫಲವಾಗಿ ಕಷ್ಟಗಳು ಬಂದಾಗ ಆ ಕಷ್ಟಗಳನ್ನು ತಡೆದುಕೊಳ್ಳುವ ಶಕ್ತಿಯನ್ನು ರಾಯರು ನೀಡುತ್ತಾರೆ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ ನಿಮ್ಮ ಪ್ರತಿಯೊಬ್ಬರ ಇಷ್ಟಾರ್ಥಗಳು ಈಡೇರಲಿ ಎಂದು ನಾನು ರಾಯರಲ್ಲಿ ಪ್ರಾರ್ಥಿಸುತ್ತೇನೆ. ಈಗಲೇ ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಕನಿಷ್ಠ 9 ಜನರಿಗೆ ಶೇರ್ ಮಾಡಿ. ರಾಯರ ಮಹಿಮೆಯನ್ನು ಪ್ರಚಾರ ಮಾಡಿದರೆ ರಾಯರ ಆಶೀರ್ವಾದ ದುಪ್ಪಟ್ಟಾಗುತ್ತದೆ. ವಿಡಿಯೋ ಇಷ್ಟವಾಗಿದ್ದರೆ ತಕ್ಷಣ ಲೈಕ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ರಾಘವೇಂದ್ರಾಯ ಎಂದು ತಪ್ಪದೆ ಬರೆಯಿರಿ. ಇಂತಹ ಮತ್ತಷ್ಟು ರೋಮಾಂಚನಕಾರಿ ರಾಯರ ಪವಾಡಗಳು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕಾನ್ ಒತ್ತಿ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಜೈ ಶ್ರೀ ರಾಘವೇಂದ್ರಾಯ ನಮಃ.